ನಿಮಗ್ ಏನ್ರಿ ಬ್ಯಾರೆದವ್ರು ಯಾರು ಸಿಕ್ಕಿಲ್ಲ, ಮಾಸ್ಕ್ ಹಾಕೊಂಡು ಎದಕ್ ಕೊಡ್ಬೇಕು ನೋಡಿ. ಪ್ರತಿಯೊಬ್ಬರು ತಂಗಿ ಪ್ರತಿಯೊಬ್ಬರು ಅಕ್ಕದಾಳಂತಾನೆ ಇಲ್ಲಿ ಎಲ್ಲಾರು ಬಂದೆವು. ಮನುಷ್ಯರು ಅಂತನ್ನಿಸಿಕೊಂಡವರೆಲ್ಲರ ಎದೆಯನ್ನೂ ಕಲಕಿ ಹಾಕಲೇಬೇಕಾದ ದೃಶ್ಯವಿದು. ಮನುಷ್ಯರು ಅಂತನ್ನಿಸಿಕೊಂಡವರೆಲ್ಲರ ಎದೆಯಲ್ಲೂ ಆಘಾತ ಮೂಡಿಸಲೇಬೇಕಾದ ದೃಶ್ಯವಿದು. ಮನುಷ್ಯರು ಅಂತನ್ನಿಸಿಕೊಂಡವರೆಲ್ಲರ ಎದೆಯಲ್ಲೂ ಚೀತ್ಕಾರ ಹುಟ್ಟಿಸಬೇಕಾದ ಆಕ್ರಂದನವಿದು. ಆದರೆ ಆಳುವವರೆದೆಯಲ್ಲಿ ಭಾವನೆಗಳು ಬತ್ತಿ ಹೋಗಿವ್ಯೋ ಏನೋ, ಮನುಷ್ಯತ್ವದ ಸೆಲೆಗಳೇ ಆರಿ ಹೋಗಿವ್ಯೇನೋ ಅನ್ನುವ ಹಾಗೆ ಕಾಣ್ತಿದೆ. ಯಾವುದು ಮರಣಗಳಾಗಿದ್ದಾವೆ ಅವು ವೈಯಕ್ತಿಕ ಕಾರಣಕ್ಕೋಸ್ಕರ ಆಗಿರ್ತಕ್ಕಂಥದ್ದು. ಬೇರೆ ಯಾರಿಗೋ ಪ್ರೀತಿಸ್ತಾ ಇದ್ದಾಳೆ ಅಂತೇಳಿ ಅವರು ಶಂಕೆ ಮಾಡಿದ್ದಾರೆ ಅಂತ ಹೇಳಿ ಹಾಗಾಗಿ ಹೋಗಿ ಅವನು ಸ್ಟ್ಯಾಪ್ ಮಾಡಿರುವಂಥದ್ದು. ಈ ಸರ್ಕಾರದ ಹಿಂದಿನ ರೂಪಗಳನ್ನು ನೋಡಿದ್ದವರಿಗೆ ಈ ಭಾವಹೀನ ಮಾತುಗಳು ಆಶ್ಚರ್ಯ ತರೋದಿಲ್ಲ. ಯಾಕಂದ್ರೆ ಇವು ಹಿಂದೂಗಳ ವಿಷಯದಲ್ಲಿ ಮಾತ್ರ ಇರುವ ಭಾವಶೂನ್ಯತೆ ಅನ್ನುವುದು ಈಗಾಗಲೇ ಅರ್ಥವಾಗಿದೆ. ಇದು ಗೊತ್ತಿರುವುದರಿಂದಲೇ ಇನ್ನೊಂದು ಸಮುದಾಯ ಈ ಸರ್ಕಾರ ಬರುತ್ತಿದ್ದ ಹಾಗೆ ಧಡಕ್ಕನೆ ಧೈರ್ಯದಿಂದ ಎದ್ದು ಕುಳಿತಿದೆ. ಮೊದಲು ಉಡುಪಿ ಕಾಲೇಜಿನಲ್ಲಿ ಬಾತ್ರೂಮಿನಲ್ಲಿ ರಹಸ್ಯ ಕ್ಯಾಮೆರಾ ಇಟ್ಟು ಹಿಂದೂ ಹುಡುಗಿಯರನ್ನು ಗೋಳಾಡಿಸಿದ್ದಾಯಿತು. ಅದು ಮುನ್ಸೂಚನೆ. ಆಮೇಲೆ ಸಾಲು ಸಾಲು ಸರಣಿ ಅಪರಾಧಗಳು. ಆಮೇಲೆ ಶಿವಮೊಗ್ಗದಲ್ಲಿ ವಿನಾಕಾರಣ ಔರಂಗಜೇಬನನ್ನು ಟಿಪ್ಪುವನ್ನು ವಿಜೃಂಭಿಸಿ ಖಡ್ಗ ಝಳಪಿಸಿದ್ದಾಯಿತು. ನಂತರ ಹನುಮಾನ್ ಚಾಲೀಸಾ ಹಾಕಿದ್ದಕ್ಕೆ ಮೊಬೈಲ್ ಅಂಗಡಿಯವನ ಮೇಲೆ ಹಲ್ಲೆ. ಮೊನ್ನೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬು. ಅದರ ಸದ್ದು ಇನ್ನೂ ಕಿವಿಯಲ್ಲಿರುವಾಗಲೇ ಮೊನ್ನೆ ರಾಮನವಮಿಯ ದಿನ ಈಗಷ್ಟೇ ಮೀಸೆ ಗಡ್ಡ ಮೂಡುತ್ತಿರುವ ದುರುಳ ಹುಡುಗರಿಂದ ರಾಮಭಕ್ತರ ಮೇಲೆ ದಾಳಿ. ಇವತ್ತು ಮೋದಿ ಹಾಡು ಬರೆದವನೊಬ್ಬನನ್ನ ಕೋಣೆಯಲ್ಲಿ ಕೂಡಿ ಹಾಕಿಕೊಂಡು ಮನಸೋ ಇಚ್ಛೆ ತಳಿಸಿದ ವರದಿ. ತೋರಿಸ್ತೆ ಸಾಂಗ್ ನೋಡ್ಬಿಟ್ಟು ಚೆನ್ನಾಗಿದೆ ತುಂಬಾ ಸಾಂಗು, ನನ್ನ ಫ್ರೆಂಡ್ಸ್ ಹತ್ರ ಮಾಡಿಸ್ತೀನಿ ಬನ್ನಿ ಅಂತ ಕರ್ಕೊಂಡೋದ್ರು. ಅಲ್ಲಿ ಒಳಗಡೆ ಕರ್ಕೊಂಡು ಹೋಗ್ಕೊಂಡು ಒಬ್ಬ ಬಾಯಿ ಮುಚ್ಕೊಂಡ, ಮೋದಿ ಸಾಂಗ್ ಮಾಡಿದ್ಯಾ ಕೆಟ್ಟಾಗೆಲ್ಲ ಬೈದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗು ಬಂದ್ರು. ಅಲ್ಲಾಹು ಅಕ್ಬರ್ ಕೂಗು, ಮೋದಿ ಬಗ್ಗೆ ಸಾಂಗ್ ಮಾಡಿದ್ದೆ, ನಿನ್ನ ಇಲ್ಲೇ ಸಾಯಿಸ್ತೀವಿ ಕೂಗ್ತೀಯ ಇಲ್ವಾ ಅಂತೇಳಿ ಇವೆಲ್ಲದರ ಮಧ್ಯೆ ವಿಧಾನಸೌಧದಲ್ಲೇ ಮತ್ತೊಮ್ಮೆ ಪಾಕ್ ಪರ ಘೋಷಣೆ. ನಟಿ ಹರ್ಷಿಕಾ ಪೂಣಜ್ಜ ಅವರು ನಾವಿರೋದು ಪಾಕಿಸ್ತಾನ ಆಫ್ಘಾನಿಸ್ತಾನಗಳಲ್ಲೋ ಅಥವಾ ಭಾರತದಲ್ಲೋ ಅಂತ ಕೇಳಿದ್ದರ ಹಿಂದಿರುವುದು ಅವರಿಗಾದ ಇಂಥದ್ದೇ ಇನ್ನೊಂದು ಅನುಭವದ ನೋವು. ನಾವೇನು ಪಾಕಿಸ್ತಾನದಲ್ಲಿದ್ದೀವಾ ಇಲ್ಲ ಅಫ್ಘಾನಿಸ್ತಾನದಲ್ಲಿದ್ದೀವಾ? ನಮ್ ದೇಶದಲ್ಲಿ ಇದ್ಕೊಂಡು ಇಲ್ಲೇ ಹುಟ್ಟು ಬೆಳೆದು ಬೆಂಗಳೂರಲ್ಲಿ ಹುಟ್ಟು ಬೆಳೆದು ನಮ್ಮ ಮೇಲೇನೆ ದೌರ್ಜನ್ಯ ಮಾಡ್ತಾರಲ್ಲ, ಕನ್ನಡ ಮಾತಾಡೋದಕ್ಕೆ ದೌರ್ಜನ್ಯ ಮಾಡ್ತಾರಲ್ಲ. ಇವೆಲ್ಲಕ್ಕಿಂತಲೂ ಘೋರವಾದದ್ದು ಈ ಮುದ್ದು ಹುಡುಗಿಯ ಬರ್ಬರ ಹತ್ಯೆ. ಈಗ ಕೊಲೆ ಮಾಡಿದ ಪಾಪಿಯನ್ನು ಪಾಪದ ಹುಡುಗ, ಲವ್ ಫೇಲ್ಯೂರ್ನಿಂದ ಮನನೊಂದವನು, ಖಿನ್ನತೆಯಲ್ಲಿದ್ದವನು ಅಂತೆಲ್ಲ ಬಿಂಬಿಸುವ ಪಾಪ ಕೃತ್ಯಗಳು ಶುರುವಾಗಿವೆ. ಆ ಹುಡುಗಿಯ ಜೊತೆ ಈ ಪಾತಕಿ ಇದ್ದ ಫೋಟೋಗಳನ್ನು ಯಾವುವೋ ಅತಿ ಸೆಕ್ಯುಲರ್ ಸಿಕ್ ಮೈಂಡ್ಗಳು ಬೇಕೆಂದೇ ಹರಿದು ಬಿಡುತ್ತಿವೆ. ಇವರದ್ದು ಪ್ರೀತಿ ಅಷ್ಟೇ, ಇದು ಲವ್ ಜಿಹಾದ್ ಅಲ್ಲ ಅನ್ನುವ ವಾದವನ್ನು ಖುದ್ದು ಗೃಹ ಮಂತ್ರಿಗಳೇ ಮುಂದಿಟ್ಟು ಬಿಟ್ಟಿದ್ದಾರೆ.
ಹಾಗಿದ್ರೆ ಇವರ ಪ್ರಕಾರ ಲವ್ ಜಿಹಾದ್ ಅಂದ್ರೆ ಏನು? ಛೆ, ಪ್ರಶ್ನೆ ಕೇಳುವುದು ಬೇಡವೆನ್ನುವ ಅಸಹ್ಯ ಎದೆಯನ್ನಾವರಿಸಿಕೊಳ್ತಾ ಇದೆ. ಉತ್ತರ ಇವರ ಕ್ಷುಲ್ಲಕ ಲೆಕ್ಕಾಚಾರಗಳಲ್ಲಿ ಲೀನ. ನಮ್ಮೆದೆಯಲ್ಲಿ ಉಳಿಯುವುದು ಈ ಮುದ್ದು ಹುಡುಗಿಯ ದುರಂತ, ಈ ಹೆತ್ತವರ ಸಂಕಟ ಮತ್ತು ನಮ್ಮನ್ನಾಳಲು ಎಂಥವರನ್ನ ಆರಿಸಿಬಿಟ್ಟೆವಪ್ಪ ಅನ್ನುವ ಅಸಹಾಯಕ ನಿಟ್ಟುಸಿರು ಮಾತ್ರ.